ಈ ನಡುವೆ ಜುಲೈ 15ರಿಂದ 10 ದಿನಗಳ ಕಾಲ ವಿಧಾನಸಭೆಯ ಅಧಿವೇಶನ ಶುರುವಾಗ್ತಾ ಇದೆ. ಈ ಜುಲೈ 15ರಿಂದ ಒಟ್ಟು 10 ದಿನಗಳ ಕಾಲ ಅಧಿವೇಶನ ಆರಂಭ ಆಗುತ್ತೆ. ಸದನದಲ್ಲಿ ಮೂಡ ವಾಲ್ಮೀಕಿ ಹಗರಣಗಳನ್ನು ಪ್ರಸ್ತಾಪಿಸುವುದಕ್ಕೆ ವಿಪಕ್ಷಗಳು ಭರ್ಜರಿ ಸಿದ್ಧತೆಯನ್ನು ನಡೆಸಿವೆ. ಇದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ರಣತಂತ್ರವನ್ನು ಹೆಣಿತಾ ಇದೆ. ವಿಧಾನಸಭೆಯಲ್ಲಿ ವಿಪಕ್ಷಗಳ ದಾಳಿಯನ್ನು ಎದುರಿಸೋದಕ್ಕೆ ಸಚಿವರು ಹಾಗೂ ಶಾಸಕರ ಟೀಮ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಪಕ್ಷಗಳಿಗೆ ಅವರ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಮುಯ್ಯಿಗೆ ಮುಯ್ಯಿ ಸ್ಟಡಿ ರೆಡಿ ಫೈಟ್ ಗೇಮ್ ಶುರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎರಡೂ ಪ್ರಕರಣಗಳ ಬಗ್ಗೆ ಅಧ್ಯಯನ ಮಾಡಿ ದಾಖಲೆ ಸಮೇತ ಸದನದಲ್ಲಿ ಉತ್ತರ ಕೊಡುವಂತೆ ಕೆಲವು ಹಿರಿಯ ಸಚಿವರಿಗೆ ಜವಾಬ್ದಾರಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಧಿವೇಶನದಲ್ಲಿ ಡಾಕ್ಯುಮೆಂಟ್ ಕದನ ಆಗಬಹುದು, ಹಗರಣಗಳ ಕೋಲಾಹಲ ಇವೆಲ್ಲ ಹೆಚ್ಚಾಗಿರುತ್ತೆ. ಸಹಜವಾಗಿ ಇವರು ಎಲ್ಲಿಂದ ಶುರು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ಇತ್ತೀಚಿನ ಮೂಡ ಹಗರಣ ತನಕ ಇವರಿಗೆ ಸಾಕಷ್ಟು ಅಸ್ತ್ರಗಳಿದೆ ವಿರೋಧ ಪಕ್ಷದವರಿಗೆ. ಅದರಲ್ಲೂ ಈ ಸರ್ತಿ JDS ಮತ್ತು BJP ಜಂಟಿಯಾಗಿ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಅದನ್ನು ಎದುರಿಸೋದಕ್ಕೆ ಸಿದ್ದರಾಮಯ್ಯ ಕೂಡ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಭಾವಮೈದ ಇವ್ರ ಪತ್ನಿ ಪಾರ್ವತಮ್ಮ ಅವರಿಗೆ ಕುಂಕುಮಕ್ಕೆ ಅಂತ ಕೊಡ್ತಾನೆ. 13ರ ವಿಧಾನಸಭಾ ಚುನಾವಣಾ ಅಫಿಡವಿಟ್ನಲ್ಲಿ ಅದನ್ನು ಕಾಣಿಸೋದೇ ಇಲ್ಲ. ಸಿದ್ದರಾಮಯ್ಯನವರಿಗೆ ಕಾಣದಂತೆ ಕುಂಕುಮಕ್ಕೆ ದಾನಪತ್ರವಾಗಿ ಕೊಟ್ರ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ. ಇವರು ಸುಪ್ರೀಂ ಕೋರ್ಟ್ನ 5 ಬೆಂಚಿನ ತೀರ್ಪು ಮತ್ತು ಸುಂದರಮ್ಮ ಪ್ರಕರಣ, ಬೆಳ್ಳಿಯಪ್ಪ ಪ್ರಕರಣ ಮತ್ತು ಇನ್ನೂ ಹಲವಾರು ಜಡ್ಜ್ಮೆಂಟ್ಗಳು ತೀರ್ಪಿನ ಇದ್ರ ಮೇರೆಗೆ ನಾವು ಪ್ರಾಧಿಕಾರಕ್ಕೆ ಮುಂದೆ ಇನ್ನಷ್ಟು ಆಪತ್ತು ಬರೋದನ್ನು ತಡೆಯುವ ದೃಷ್ಟಿಯಲ್ಲಿ, ಪ್ರಾಧಿಕಾರಕ್ಕೆ ನಷ್ಟ ಉಂಟಾಗದ್ರಿಂದ ತೀರ್ಮಾನ ಆಗಬೇಕು ಅನ್ನೋದ ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿಪಡಿಸಿದ ಒಟ್ಟು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 50% ಕೊಡೋದು ಅನ್ನೋಂಥ ದೇವನೂರು ಬಡಾವಣೆಯಲ್ಲಿ ನಮಗೆ ಸ್ಯಾಂಕ್ಷನ್ ಆಯಿತು. ವರುಣ ನಾಲೆ ಏನೇನೋ ಇದೆ, ದೊಡ್ಡ ಹಳ್ಳ ಇದೆ. ನಾವು ಇದು ಏನರಪ್ಪ ಇಲ್ಲಿ ಮನೆ ಕಟ್ಟಕ್ಕಾಯ್ತದೆ ಏನ್ರಿ, ಸ್ವಲ್ಪ ಬದಲಾವಣೆ ಮಾಡಿಯಪ್ಪ, ನಮ್ಗೇನು ಅಲ್ಲೇ ಕೊಡಿ, ಪಕ್ಕದಲ್ಲೇ ಕೊಡಿ ಅಂತ. ಈ ಮೂಡ ಅಧ್ಯಕ್ಷ ಅವನೇ ಒಬ್ಬ ಮೂಡ, ಅವನು ಹರೀಶ್ ಗೌಡ್ರು MLA ಅವರು, ಮೈಸೂರು ಸಿಟಿ MLA ಅವರು. ಏನು ಮಾಡಬೇಕು ಅಂತಿದ್ರಿ, ಎಲ್ಲ ಸೇರಿ ಮುಚ್ಚಾಕ್ಬಿಡ್ಬೇಕು ಈ ಕರ್ಮಕಾಂಡನ ಅಂತ ಹೊರಟಿದ್ದೀರಾ, ನೀವೇ ಸ್ಟೇಟ್ಮೆಂಟ್ ಕೊಟ್ಕೊಂಡು.